ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂದರೆ ಪ್ರತಿ ತಿಂಗಳು ನೀವು 3,000 ರೂಪಾಯಿನ ಪಡಿಬಹುದು. ಮಹಿಳೆಯರು ಪುರುಷರು ಯಾರು ಬೇಕಿದ್ರೂ ಅರ್ಜಿನ ಸಲ್ಲಿಸಬಹುದು. ಮತ್ತು ಇದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಅಲ್ಲ, 100% ಪಕ್ಕಾ ಇನ್ಫಾರ್ಮೇಷನು. ಇದರಲ್ಲಿ ಯಾವುದೇ ರೀತಿ ಮೋಸ ಅಂತೂ ಇಲ್ಲ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದು ಕರ್ನಾಟಕ ಸರ್ಕಾರದ ಒಂದು ಅಧಿಕೃತ ಯೋಜನೆ. ಇದನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರಬೇಕು. ಲೇಬರ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅವರು ಈ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು. ಮತ್ತು ಇದನ್ನು ನೀವು ಪ್ರತಿ ತಿಂಗಳು 3,000 ರೂಪಾಯಿನ ಪಡ್ಕೋಬಹುದು. ಇದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ. ಮತ್ತು ಲೇಬರ್ ಕಾರ್ಡ್ ಅಂದಿದ ತಕ್ಷಣ ನೀವು ಇಲ್ಲ ನಾವು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀವಿ, ಇದು ಫೇಕ್ ಇನ್ಫಾರ್ಮೇಷನ್ ಅನ್ಕೋಬೇಡಿ. ಈ ಶ್ರಮ್ ಕಾರ್ಡ್ ಬೇರೆ, ಲೇಬರ್ ಕಾರ್ಡ್ ಬೇರೆ. ಈ ಶ್ರಮ್ ಕಾರ್ಡ್ ಇದ್ದರೆ ಪ್ರತಿ ತಿಂಗಳು 3,000 ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಫೇಕ್ ಇನ್ಫಾರ್ಮೇಷನು. ಬಟ್ ಲೇಬರ್ ಕಾರ್ಡ್ ಇರೋವಂಥವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಖಂಡಿತವಾಗ್ಲೂ ಬರುತ್ತೆ. ಇದು ಪಕ್ಕಾ ಇನ್ಫಾರ್ಮೇಷನು. ಲೇಬರ್ ಕಾರ್ಡ್ ಹೇಗಿರುತ್ತೆ ಅನ್ನೋ ಪಿಕ್ಚರ್ ಕೂಡ ತೋರಿಸ್ತೀನಿ ನೋಡಿ. ಲೇಬರ್ ಕಾರ್ಡ್ ಈ ಥರ ಇರುತ್ತೆ. ಇದು ಲೇಬರ್ ಕಾರ್ಡು. ನಾನು ಆಗಲೇ ತೋರಿಸಿದ್ದು ಈ ಶ್ರಮ್ ಕಾರ್ಡು. ಈ ಶ್ರಮ್ ಕಾರ್ಡ್ ಬೇರೆ, ಲೇಬರ್ ಕಾರ್ಡ್ ಬೇರೆ. ಯಾರ ಹತ್ರನಾದರೂ ಲೇಬರ್ ಕಾರ್ಡ್ ಇತ್ತು ಅಂದರೆ ಅಂಥವರು ಈ ಸ್ಕೀಮ್ಗೆ ಅರ್ಜಿನ ಸಲ್ಲಿಸ್ಕೋಬಹುದು. ಇನ್ನು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಯಾರ್ಯಾರು ಎಲಿಜಿಬಲ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಲೇಬರ್ ವರ್ಕ್ ಮಾಡೋ ಅಂಥವ್ರು, ಕಟ್ಟಡ ಕಾರ್ಮಿಕರ ಕೆಲಸ ಮಾಡೋ ಅಂಥವ್ರು, ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋ ಅಂಥವ್ರು, ಗಾರೆ ಕೆಲಸದವರು, ಪ್ಲಂಬರು, ಹೆಲ್ಪರು, ಪೇಂಟರು, ಈ ರೀತಿಯ ಕೆಲಸಗಳನ್ನ ಮಾಡೋ ಅಂಥವ್ರು ಲೇಬರ್ ಕಾರ್ಡ್ನ ಮಾಡಿಸ್ಕೋಬಹುದು. ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಹಲವಾರು ಪ್ರಯೋಜನಗಳಿದ್ದಾವೆ. ಕರ್ನಾಟಕದಲ್ಲಂತೂ ಶೈಕ್ಷಣಿಕ ಸಹಾಯಧನ ಅಂತ ಬರುತ್ತೆ, ತಾಯಿ ಮಗು ಸಹಾಯ ಹಸ್ತ ಯೋಜನೆ ಬರುತ್ತೆ, ಹೆರಿಗೆ ಸೌಲಭ್ಯಕ್ಕೋಸ್ಕರ ಹಣ ಕೊಡ್ತಾರೆ, ಮದುವೆ ಸಹಾಯಧನ ಕೊಡ್ತಾರೆ, ಅಪಘಾತ ಆದರೆ ಅದಕ್ಕೆ ಸೌಲಭ್ಯ ಇದೆ. ಮತ್ತು ಡೆತ್ ಆದರೂ ಕೂಡ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಪ್ರಸ್ತುತವಾಗಿ ನಾನು ಪೆನ್ಷನ್ ಬಗ್ಗೆ ಪ್ರತಿ ತಿಂಗಳು 3,000ಗಳನ್ನ ಪಡೆಯೋ ಯೋಜನೆಯ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಲೇಬರ್ ಕಾರ್ಡ್ ಇದ್ದಂಥವ್ರು 60 ವರ್ಷ ಕಂಪ್ಲೀಟ್ ಆಗಿದ್ದು 1 ವರ್ಷದ ಒಳಗಡೆ ಪೆನ್ಷನ್ಗೆ ಅಪ್ಲೈ ಮಾಡಬೇಕು. ಅದು ವೆರಿಫಿಕೇಷನ್ ಎಲ್ಲ ಆದಮೇಲೆ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಅಮೌಂಟು ಬರುತ್ತೆ. ನೀವು ಅಂದರೆ ಲೇಬರ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅವರು ಡೆತ್ ಆಗೋವರೆಗೂ ಕೂಡ ಅಮೌಂಟ್ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ಲಾಗಿನ್ ಆಗೋದ್ರ ಮುಖಾಂತರ ಹೇಗೆ ಚೆಕ್ ಮಾಡ್ಕೊಡೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ತಿಳಿಸ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೇವೆಗಳು ಅಂತ ಇದೆ. ಬಹಳಷ್ಟು ಸೇವೆಗಳು ಇದರಲ್ಲಿ ಸಿಗುತ್ತೆ. ಅದರಲ್ಲಿ ತಾಯಿ ಮಗು ಸಹಾಯ ಹಸ್ತ, ಹೆರಿಗೆ ಸೌಲಭ್ಯ, ಮದುವೆ ಸಹಾಯಧನ. ಪ್ರೆಸೆಂಟ್ ನಾನು ನಿಮಗೆ ಪಿಂಚಣಿ ಸೌಲಭ್ಯದ ಬಗ್ಗೆ ಮಾಹಿತಿ ತಿಳಿಸ್ತಾ ಇರೋದ್ರಿಂದ ಅದ್ರ ಬಗ್ಗೆ ಮಾತ್ರ ಓಪನ್ ಮಾಡ್ತಾ ಇದ್ದೀನಿ. ಪಿಂಚಣಿಗೆ ಏನೇನು ಬೇಕಾಗುತ್ತೆ, ಯಾರು ಎಲಿಜಿಬಲ್ ಇರ್ತಾರೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ ನೋಡಿ. ನೀವು ಈ ಪಿಂಚಣಿ ಪ್ರತಿ ತಿಂಗಳು 3,000 ರೂಪಾಯಿ ಪಡಿಬೇಕು ಅಂದರೆ 60 ವರ್ಷ ಕಂಪ್ಲೀಟ್ ಆಗಿರಬೇಕು. ಮತ್ತು ಲೇಬರ್ ಕಾರ್ಡ್ ಮಾಡಿಸಿ 3 ವರ್ಷ ನಿರಂತರವಾಗಿ ನೀವು ಲೇಬರ್ ಡಿಪಾರ್ಟ್ಮೆಂಟ್ನ ಫಲಾನುಭವಿ ಆಗಿರಬೇಕು. ಕನಿಷ್ಠ 3 ವರ್ಷ ಅಂತೂ ಕಾರ್ಡ್ ಮಾಡಿಸಿ ಆಗಿರಲೇಬೇಕು. ಮತ್ತು ನೀವು ಪಿಂಚಣಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅಧಿಕೃತ ವೆಬ್ಸೈಟ್ ಮುಖಾಂತರ ಮಾತ್ರ ಅಪ್ಲಿಕೇಶನ್ ಸಲ್ಲಿಸಬೇಕು. ಕಳೆದ ಬಾರಿ ಸೇವಾ ಸಿಂಧು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇತ್ತು, ಈಗ ಆ ರೀತಿ ಅವಕಾಶ ಇಲ್ಲ. KB0CWWB ಈ ವೆಬ್ಸೈಟ್ ಮುಖಾಂತರ ಮಾತ್ರ ಅಪ್ಲಿಕೇಶನ್ನ ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಒರಿಜಿನಲ್ ಲೇಬರ್ ಕಾರ್ಡ್ ಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಅದನ್ನು ವೆರಿಫಿಕೇಷನ್ ಮಾಡ್ತಾರೆ. ವೆರಿಫಿಕೇಷನ್ ಮಾಡಿದ್ಮೇಲೆ ನಿಮಗೆ ನೀವೇನಾದರೂ ಎಲಿಜಿಬಲ್ ಇದ್ದರೆ ಅದನ್ನು ಮಂಜೂರಾತಿ ಮಾಡ್ತಾರೆ. ಅದ್ರ ಜೊತೆಗೆ ವಿದ್ಯುನ್ಮಾನೀಕೃತ ಒಂದು ವಿಶಿಷ್ಟ ಗುರುತಿನ ಚೀಟಿನ ಕೂಡ ಕೊಡ್ತಾರೆ. ಮತ್ತು ನೀವು ವೆರಿಫಿಕೇಷನ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಅರ್ಜಿ ಏನಾದರೂ ರಿಜೆಕ್ಟ್ ಆಯಿತು ಅಂದರೆ, ಅದರಲ್ಲಿ ನೀವು ಎಲಿಜಿಬಲ್ ಇಲ್ಲ ಅಂತ ಕಂಡು ಬಂತು ಅಂದರೆ ನಿಮ್ಮ ಅರ್ಜಿನ ಅವರು ತಿರಸ್ಕಾರ ಮಾಡ್ತಾರಂತೆ, ರಿಜೆಕ್ಟ್ ಮಾಡ್ತಾರಂತೆ. ಈಗ ಲೇಬರ್ ಡಿಪಾರ್ಟ್ಮೆಂಟಿಂದ ಯಾರು ಎಲಿಜಿಬಲ್ ಇಲ್ಲದೆ ಇರೋ ಕಾರ್ಡ್ ಮಾಡಿಸಿರ್ತಾರೋ ಅವರ ಕಾರ್ಡ್ಗಳನ್ನೆಲ್ಲ ಫ್ರೀಸ್ ಮಾಡ್ತಿದ್ದಾರೆ, ಡಿಲೀಟ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಪಿಂಚಣಿಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತ ಕಂಡು ಬಂತು ಅಂದರೆ ನಿಮ್ಮದು ರಿಜೆಕ್ಟ್ ಕೂಡ ಮಾಡ್ತಾರಂತೆ. ಮತ್ತು ಪಿಂಚಣಿಗೆ ಅಪ್ಲೈ ಮಾಡಿದ್ಮೇಲೆ ಅವರೇನಾದರೂ ಡೆತ್ ಆದರು ಅಂತೆ, ಮನೆಯವರು ಇದಕ್ಕೆ ಸಂಬಂಧಪಟ್ಟ ದಾಖಲೆಗೆ ಅಂದರೆ ನಿಮ್ಮ ಡೆತ್ ಸರ್ಟಿಫಿಕೇಟ್, ಯಾರು ತೀರೋಗ್ತಾರೋ ಅಂಥವ್ರ ಡೆತ್ ಸರ್ಟಿಫಿಕೇಟ್ನ ತೊಗೊಂಡು ಹೋಗಿ ಬ್ಯಾಂಕ್ ಖಾತೆನ ಕ್ಲೋಸ್ ಮಾಡ್ಕೋಬೇಕು ಅಂತ ತಿಳಿಸಿದ್ದಾರೆ. ಪಿಂಚಣಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತಾರಂತೆ. ಅದು ನೀವು ಬೇರೆ ಸರ್ಕಾರದ ಯೋಜನೆ ಅಡಿಯಲ್ಲಿ ಇದೇ ತರಹದ ಅಂದರೆ ಬೇರೆ ಪಿಂಚಣಿಗೆ ಅಪ್ಲೈ ಮಾಡಬಾರ್ದು ಅಂತ ತಿಳಿಸಿದ್ದಾರೆ. ಮತ್ತು ನೀವು ಪ್ರತಿ ವರ್ಷ ಇದನ್ನು ಕಂಟಿನ್ಯೂ ಮಾಡ್ಕೋಬೇಕು ಅಂದರೆ ಜೀವಿತವಾಗಿರೋದಕ್ಕೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಜೀವಿತ ಪ್ರಮಾಣ ಪತ್ರನ ಪ್ರತಿ ವರ್ಷ ನೀವು ಮಂಡಳಿಯ ತಂತ್ರಾಂಶದಲ್ಲಿ ಮಂಜೂರಾತಿ ಅಧಿಕಾರಿಗೆ ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ. ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ನಿಮಗೆ ಬೇಕಾಗಿರೋಂತಹ ಲೇಬರ್ ಕಾರ್ಡ್ ಒರಿಜಿನಲ್ ಬೇಕಾಗುತ್ತೆ, ಉದ್ಯೋಗದ ದೃಢೀಕರಣ ಪತ್ರ, ಪ್ರೆಸೆಂಟ್ ನೀವು ವರ್ಕ್ ಮಾಡ್ತಿದ್ರಲ್ವ ಅದ್ರದ್ದು ಸರ್ಟಿಫಿಕೇಟು, ಜೀವಿತ ಪ್ರಮಾಣ ಪತ್ರ. ಇದು ಬ್ಯಾಂಕಲ್ಲಿ ಮತ್ತು ಲೇಬರ್ ಆಫೀಸಲ್ಲಿ ಸಿಗುತ್ತಂತೆ ನೋಡಿ. ಇದು ನಾನು ಕಾಲ್ ಮಾಡಿ ಕೇಳಿದ್ದಕ್ಕೆ ಡಿಪಾರ್ಟ್ಮೆಂಟ್ ಅವರು ಹಾಗೆ ಹೇಳಿದ್ದು. ರೇಷನ್ ಕಾರ್ಡ್ ಬೇಕಾಗುತ್ತಂತೆ. ಯಾರು ಇರ್ತಾರೋ ಅವ್ರದ್ದು ಒಂದು ಬ್ಯಾಂಕ್ ಪಾಸ್ಬುಕ್, ಲೇಬರ್ ಕಾರ್ಡ್ ಇರುತ್ತಲ್ಲ ಅವ್ರದ್ದು ಒಂದು ಪಾಸ್ಪೋರ್ಟ್ ಸೈಜು. ಮತ್ತು ಅನ್ವಯಿಸುವ ವಿಧಾನ ಬಂದು ಅರ್ಜಿದಾರರು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಸಲ್ಲಿಸಬೇಕು.
ನೋಂದಣಾಧಿಕಾರಿಗಳಾದ ಹಿರಿಯ ಅಥವಾ ಕಾರ್ಮಿಕ ನಿರೀಕ್ಷಕರಿಂದ ಪರಿಚಯ ಅವರು ವೆರಿಫಿಕೇಷನ್ ಮಾಡ್ತಾರೆ. ನೀವೇನಾದರೂ ಎಲಿಜಿಬಲ್ ಇದ್ದರೆ ನಿಮಗೆ ಅಪ್ರೂವ್ ಮಾಡಿ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಅಮೌಂಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 60 ವರ್ಷ ಕಂಪ್ಲೀಟ್ ಆಗಿರಬೇಕು ಅನ್ನೋದು ಮಾನದಂಡವಾಗಿರುತ್ತೆ. ಇದು ಪಕ್ಕಾ ಮಾಹಿತಿ. ನಿಮಗೆ 60 ವರ್ಷ ಕಂಪ್ಲೀಟ್ ಆಗಿ 1 ವರ್ಷದವರೆಗೂ ಟೈಮ್ ಇರುತ್ತೆ. ಆ 1 ವರ್ಷಗಳಲ್ಲಿ ನೀವು ಯಾವಾಗ ಬೇಕಿದ್ರೂ ಪಿಂಚಣಿಗೆ ಅಪ್ಲೈನ ಮಾಡ್ಕೋಬಹುದು. ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತಾರೆ. ಅದು ಮಹಿಳೆ ಆಗಿರ್ಬೋದು ಅಥವಾ ಪುರುಷರಾಗಿದ್ದರೂ ಆಗಿರಬಹುದು. ಇದು ಯಾವುದು ಫೇಕ್ ಇನ್ಫಾರ್ಮೇಷನ್ ಅಲ್ಲ. ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ವಿಚಾರಿಸ್ಕೊಳ್ಳಿ. 155214 ಓಕೆನಾ. ಲೇಬರ್ ಡಿಪಾರ್ಟ್ಮೆಂಟ್ದು ಹೆಲ್ಪ್ಲೈನ್ ನಂಬರ್ ಇದು. ಈ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ. ನಾನು ಯಾವುದೇ ಫೇಕ್ ಇನ್ಫಾರ್ಮೇಷನ್ನ ತಿಳಿಸ್ತಾ ಇಲ್ಲ. ಇದು ಪಕ್ಕಾ ಇನ್ಫಾರ್ಮೇಷನು. ಡೌಟ್ ಇದ್ದರೆ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿಯ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.